ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಇವತ್ತು ಮಹಿಳಾ ದಿನಾಚರಣೆಯ ವಿಶೇಷವಾಗಿ ಯಾವ ಬೇಕರಿಯಲ್ಲಿ ಹುಡುಕಿದ್ರೂ ಸಿಗದಂತಹ ಒಂದು ಆರೋಗ್ಯಕರವಾದ ಲಡ್ಡು ರೆಸಿಪಿಯನ್ನು ಮಹಿಳೆಯರಿಗೋಸ್ಕರ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆಕಾಯಿ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸಣ್ಣ ಊರಿನಲ್ಲಿಯೇ ಇದು ಸ್ವಲ್ಪ ಕಪ್ಪಗಾಗಿ ಸಿಪ್ಪೆ ಬಿಡುವ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಕಡಲೆಕಾಯಿ ಬೀಜದಲ್ಲಿ ಹೇರಳವಾಗಿ ಪ್ರೋಟೀನ್ ಇರುವುದರಿಂದ ಆರೋಗ್ಯಕ್ಕಿಂತೂ ತುಂಬಾ ಒಳ್ಳೆಯದು. ನೋಡಿ, ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಂಡ ನಂತರ ಸಿಪ್ಪೆ ಬಿಡಲಿಕ್ಕೆ ಶುರುವಾಗುತ್ತೆ. ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಈಗ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನಂತರ ಅದೇ ಬಾಣಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಬಾದಾಮಿಯನ್ನು ಸೇರಿಸ್ಕೊಂಡು ಇದನ್ನು ಕೂಡ ಒಂದು 4ರಿಂದ 5 ನಿಮಿಷ ಸಣ್ಣ ಊರಿನಲ್ಲಿಯೇ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ನೋಡಿ, ಇವಾಗ ಬಾದಾಮ್ ಕೂಡ ಫ್ರೈ ಆಗಿದೆ. ಇದನ್ನು ಕೂಡ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ನಂತರ ಅದೇ ಬಾಣಲೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ಸೇರಿಸ್ಕೊಂಡು ಇದನ್ನು ಕೂಡ ಸಣ್ಣ ಉರಿಯಲ್ಲಿಯೇ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ. ಇದರಲ್ಲಿ ಬಳಸಿರುವ ಎಲ್ಲ ಪದಾರ್ಥಗಳನ್ನು ಸಪ್ರೇಟಾಗಿ ಹುರಿದು ಸಪ್ರೇಟಾಗಿಯೇ ಇಟ್ಕೊಳ್ಬೇಕು. ನಂತರ ಅದೇ ಬಾಣಲೆಗೆ ಒಂದು 1/4 ಕಪ್ ಆಗುವಷ್ಟು ಗುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್ಸನ್ನು ಸೇರಿಸ್ಕೊಂಡು ಸ್ವಲ್ಪ ಚಟಪಟ ಅನ್ನೋ ತನಕ ಹುರ್ಕೊಂಡು ಇದನ್ನು ಕೂಡ ಒಂದು ಪ್ಲೇಟಿಗೆ ಸೇರಿಸಿ ತಣ್ಣಗಾಗಲಿಕ್ಕೆ ಇಟ್ಕೊಳ್ತೀನಿ. ನಂತರ ಅದೇ ಬಾಣಲೆಗೆ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಸ್ವಲ್ಪ ಚಟಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳಂತೂ ಬೇಗನೆ ಬಿಸಿಯಾಗಿ ಬಿಡುತ್ತೆ. ನೋಡಿ, ಚಟಪಟ ಅನ್ನಲಿಕ್ಕೆ ಶುರುವಾಗಿದೆ. ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ನಂತರ ಅದೇ ಬಾಣಲೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡು ಇದರಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಸ್ವಲ್ಪ ಹುರ್ಕೊಂಡು ನಂತರ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಇದೆಲ್ಲವೂ ಪೂರ್ತಿಯಾಗಿ ತಣ್ಣಗಾಗಬೇಕು. ನೋಡಿ, ಇದೆಲ್ಲ ಪದಾರ್ಥಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದೆಲ್ಲವೂ ತಣ್ಣಗಾಗೋಷ್ಟರಲ್ಲಿ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅರ್ಧ ಕಪ್ ಆಗುವಷ್ಟು ನೀರು ಹಾಗೆ 1 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ತೀನಿ. ಬೆಲ್ಲ ಪಾಕ ಬರೋದೇನು ಬೇಡ, ಕರಗಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಬೆಲ್ಲ ಕರಗಿದೆ. ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಹುರ್ಕೊಂಡಿರುವಂತಹ ಪದಾರ್ಥಗಳನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಮೊದಲಿಗೆ ಒಂದು ಮಿಕ್ಸಿ ಪಾತ್ರೆಗೆ ಹುರಿದಿರುವಂತಹ ಹುರ್ಗಡ್ಲೆ ಹಾಗೆ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಎಲ್ಲ ಪೌಡ್ರನ್ನು ಕೂಡ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೇನೆ. ನೋಡಿ, ಹುರ್ಗಡ್ಲೆ ಹಾಗೆ ಕಾಯಿ ತುರಿಯನ್ನು ಪೌಡ್ರ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತೀನಿ. ನಂತರ ಅದೇ ಮಿಕ್ಸಿ ಪಾತ್ರೆಗೆ ಹುರ್ಕೊಂಡಿರುವಂತಹ ಗುಂಬಳಕಾಯಿ ಬೀಜ ಹಾಗೆ ಬಾದಾಮಿಯನ್ನು ಕೂಡ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಲಡ್ಡು. ಆರೋಗ್ಯಕ್ಕಂತೂ ಸೂಪರ್ ಅಂತಲೇ ಹೇಳ್ಬೋದು. ನೋಡಿ, ಇದು ಇವಾಗ ಬಾದಾಮಿ ಹಾಗೆ ಕುಂಬಳಕಾಯಿ ಬೀಜವನ್ನು ಪೌಡ್ರ್ ಮಾಡ್ಕೊಂಡ ನಂತರ ಕೊನೆಯಲ್ಲಿ ಹುರ್ಕೊಂಡಿರುವಂತಹ ಕಡಲೆಕಾಯಿ ಬೀಜದ ಸಿಪ್ಪೆಯನ್ನು ತೆಗೆದುಬಿಟ್ಟು ಇದನ್ನು ಕೂಡ ಪೌಡ್ರ್ ಮಾಡಿ ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ನಾನೀಗ 3 ಪೌಡ್ರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇದು 3 ಪೌಡ್ರು ಸೈಡಲ್ಲಿ ಇಟ್ಕೊಂಡು ನಂತರ ಸ್ಟವ್ ಮೇಲೆ ಅದೇ ಬಾಣಲೆಗೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ತುಪ್ಪ ಕರಗಿದ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಬಾದಾಮು, ಗೋಡಂಬಿ ಹಾಗೆ ಪಿಸ್ತಾವನ್ನು ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಳ್ತೀನಿ. ಇದು ಫ್ರೈ ಆಗ್ತಿದ್ದ ಹಾಗೆ ಇದನ್ನು ಕೂಡ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೇನೆ. ನಂತರ ಅದೇ ಬಾಣಲೆಗೆ ನಾನು ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಸೋಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಬೆಲ್ಲದ ನೀರನ್ನು ಸೇರಿಸ್ಕೊಂಡ ನಂತರ ಕುದಿ ಬರೋದೇನು ಬೇಡ. ಬೆಲ್ಲದ ನೀರು ಆಲ್ರೆಡಿ ಕುದ್ದಿರೋದ್ರಿಂದ ನಾವೀಗ ಮಾಡ್ಕೊಂಡಿರುವಂತಹ 3 ಪೌಡ್ರನ್ನು ಸೇರಿಸ್ಕೊಳ್ಬೇಕು. ಕಾಯಿ ತುರಿ ಹಾಕಿ ಹುರ್ಗಡ್ಲೆ ಪೌಡ್ರು, ಬಾದಾಮಿ ಹಾಗೆ ಗುಂಬಳಕಾಯಿ ಬೀಜದ ಪೌಡ್ರು, ಅದೇ ರೀತಿಯಾಗಿ ಶೇಂಗಾ ಅಥವಾ ಕಡಲೆಕಾಯಿ ಬೀಜದ ಪೌಡ್ರು 3 ಪೌಡ್ರನ್ನು ಸೇರಿಸ್ಕೊಂಡು ಬೆಲ್ಲದ ನೀರಿನ ಜೊತೆ ಗಂಟಿಲ್ಲದ ಹಾಗೆ ಇದನ್ನು ನಿಧಾನಕ್ಕೆ ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಮಾಡುವ ಮೊದಲು ನಾನು ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಸಣ್ಣ ಊರಿನಲ್ಲಿಯೇ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಬೆಲ್ಲದ ನೀರು ಎಲ್ಲ ಪೌಡ್ರದ ಜೊತೆ ಚೆನ್ನಾಗಿ ಬೆರೆತುಬಿಟ್ಟು ಅಂಟಾಗುವ ಹಾಗೆ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಬೆಲ್ಲದ ನೀರು ಪೌಡ್ರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದು ತಳ ಬಿಡುವ ತನಕ ಒಂದು 2 ನಿಮಿಷ ಚೆನ್ನಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ಟೋಟಲಿ ಒಂದು 4 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ತಳ ಬಿಡಲಿಕ್ಕೆ ಶುರುವಾಗುತ್ತೆ. ನೋಡಿ, ಈ ಹಂತದಲ್ಲಿ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಸ್ವಲ್ಪ ಬೆಚ್ಚಗಿರುವಾಗಲೇ ಇದನ್ನು
ಕೈಗೆ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿಕೊಂಡ್ರೆ ಒಂದು ಆರೋಗ್ಯಕರವಾದಂತಹ ಉಂಡೆ ರೆಡಿಯಾಗುತ್ತೆ ನೋಡಿ. ಮಹಿಳೆಯರಿಗೆ ಒಂದು 30ರಿಂದ 40 ವರ್ಷ ಏಜ್ ಆಗ್ತಿದ್ದ ಹಾಗೆಯೇ ದೇಹದಲ್ಲಿ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಯೌವನ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ನಾವು ಈ ರೀತಿಯಾಗಿ ಆರೋಗ್ಯಕರವಾದಂತಹ ಲಡ್ಡುಗಳನ್ನು ಮನೆಯಲ್ಲಿಯೇ ರೆಡಿ ಮಾಡಿಕೊಂಡು ದಿನಕ್ಕೊಂದು ಲಡ್ಡನ್ನು ತಿಂದರೆ ಸಾಕಾಗತ್ತೆ. ನಮಗೆ ಬೇಕಾದಂತಹ ಚೈತನ್ಯ ಸಿಗುತ್ತೆ. ಹಾಗೆ ವಯಸ್ಸಾಗುವಿಕೆಯ ಲಕ್ಷಣವನ್ನು ಕೂಡ ಮರೆಮಾಚಬಹುದು. ಇದರಲ್ಲಿ ಬಳಸಿರುವಂಥ ಪ್ರತಿಯೊಂದು ಐಟಮ್ಮಿನ ಮಹತ್ವ ಕೂಡ ನಿಮಗೆ ತಿಳಿದೇ ಇದೆ. ನೋಡಿ, ಈ ರೀತಿಯಾಗಿ ರುಚಿಕರವಾದ ಲಡ್ಡನ್ನು ನಾನು ರೆಡಿ ಮಾಡ್ಕೊಂಡಿದ್ದೇನೆ. ಇದನ್ನು ನೀವು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳ ತನಕ ಉಪಯೋಗಿಸ್ಕೊಳ್ಬೋದು. ಏನೂ ಆಗಲ್ಲ. ದಿನಕ್ಕೆ 1 ಲಡ್ಡು ತಿಂದರೆ ಸಾಕು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೀವು ಕೂಡ ಈ ಆರೋಗ್ಯಕರವಾದಂತಹ ಲಡ್ಡು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇದು ಯಾವ ಬೇಕ್ರಿಯಲ್ಲಿ ಹುಡುಕಿದ್ರೂ ಸಿಗಲ್ಲ. ನೀವು ಮನೆಯಲ್ಲಿಯೇ ಮಾಡ್ಕೊಳ್ಬೇಕಾಗತ್ತೆ. ನೀವು ಕೂಡ ಖಂಡಿತ ಈ ಲಡ್ಡು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.